ಕೋಟಿ ಕೋಟಿ ಖರ್ಚು ಮಾಡಿ ನಡೆಸಿರ್ತಕ್ಕಂಥ ಸಮಾವೇಶ ಠುಸ್ ಆಗೋಗಿದೆ. ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಿಕ್ಕೆ ನಿಮಗೆ ಜನರ ದುಡ್ಡೇ ಬೇಕಾ ಅನ್ನುವ ಪ್ರಶ್ನೆ. ಇದೇನಾ ನೀವು ಕರ್ನಾಟಕದ ಜನತೆಗೆ ಕೊಡ್ತಾ ಇರುವಂತಹ ಗೌರವ? ಕಷ್ಟಪಟ್ಟು ದುಡಿದಂತಹ ಜನರ ದುಡ್ಡಲ್ಲಿ ನೀವು ಮೋಜು ಮಸ್ತಿ ಮಾಡ್ತಾ ಇದ್ದೀರಿ. ಹೌದು. ಮಹಿಳಾ ಅಧಿಕಾರಿಯನ್ನ ನಿಂದಿಸಿದಂತ ಸಚಿವರ ವಿರುದ್ಧ ಏನ್ ಕ್ರಮ ತಗೊಂಡಿದ್ದೀರಿ? ಅವ್ರ ಜೊತೆಗೆ ವೇದಿಕೆಯನ್ನು ಹಂಚ್ಕೊಳ್ತೀರಿ. ಮಹಿಳಾ ಅಧಿಕಾರಿಯನ್ನ ಉನ್ನತ ಶಿಕ್ಷಣ ಸಚಿವ ಏನ್ ಹೇಳಿ? ಉನ್ನತ ಶಿಕ್ಷಣ ಸಚಿವ MC ಸುಧಾಕರ್, ಹೈಯರ್ ಎಜುಕೇಶನ್ ಮಿನಿಸ್ಟರ್, ಮಹಿಳಾ ಅಧಿಕಾರಿಗೆ ಬೋ.ಮಾ ನಾನು ಹೇಳಬಾರ್ದು, ಅದನ್ನ ವಿಸ್ತೃತ ರೂಪ ಹೇಳಬಾರ್ದು, ಎಕ್ಸ್ಪ್ಯಾಂಡ್ ಫಾರ್ಮ್ ನಾನು ಹೇಳಲ್ಲ, ಕೆಟ್ಟ ಪದ. ಬೋ.ಮಾ ಅನ್ನೋ ಪದವನ್ನ ಬಳಕೆ ಮಾಡಿದ್ದಾರೆ. ಯಾರು? ಒಬ್ರು ಸಚಿವರು. ಹೌದು, ಒಬ್ರು ಸಚಿವರು ಮಹಿಳಾ ಅಧಿಕಾರಿಗೆ ಬಳಸಿದಂಥ ಪದ ಅದು. ಆಮೇಲೆ ಪ್ರಚೋದನೆ ಮಾಡ್ತೀರಿ, ಹೋರಾಟ ಮಾಡಿ, ಧರಣಿ ಮಾಡಿ, ಮುಷ್ಕರ ಮಾಡಿ ಅಂತ ಪ್ರಚೋದನೆ ಮಾಡ್ತೀರಿ ಸಚಿವರು ಪ್ರಚೋದನೆ ಮಾಡೋದೇ? ಮುಖ್ಯಮಂತ್ರಿಗಳು ಪ್ರಚೋದನೆ ಮಾಡ್ತಾರೆ. ಮುಖ್ಯಮಂತ್ರಿಗಳು ಈ ಬಗ್ಗೆ ಸಚಿವರಿಗೆ ಒಂದು ಮಾತು ಸಹ ಕೇಳದ CM ಸಿದ್ದರಾಮಯ್ಯನವರು ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ. ಮಹಿಳೆಯರಿಗೆ ನೀವು ಕೊಡುವಂತ ಗೌರವ ಇದೇನಾ ಹಾಗಾದ್ರೆ ಸಿದ್ದರಾಮಯ್ಯನವರೇ ಅನ್ನುವ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಹೌದು. ವಿಜುವಲ್ ಅನ್ನ ನೀವು ಫುಲ್ ವಿಂಡೋಲ್ ತಗೊಳ್ಳಿ, ನನ್ನ ಟೀಮ್ ವಿಜುವಲ್ ಫುಲ್ ವಿಂಡೋದಲ್ಲಿ ತಗೊಳ್ಳಿ. ಈ ಖಾಲಿ ಕುರ್ಚಿ ನೋಡಿ ವೀಕ್ಷಕರೇ, ಜನಗಳೇ ಇಲ್ಲ ಅದು. ಹಿಂದುಗಡೆ ಪ್ರದೀಪ್ ಈಶ್ವರ್, ಚಿಕ್ಕಬಳ್ಳಾಪುರ ಶಾಸಕರು ಎಲ್ಲದಕ್ಕೂ ಬಂದ್ಬಿಡ್ತಾರೆ ಪ್ರತಿಕ್ರಿಯೆ ಕೊಡೋದಿಕ್ಕೆ. ಪ್ರದೀಪ್ ಈಶ್ವರ್ ಅವರು ಯಾರು ಮಾತಾಡಂಗಿಲ್ಲ ಇವತ್ತು, ಅದಕ್ಕೆ ಪ್ರದೀಪ್ ಈಶ್ವರ್ ಅವರು ಕೌಂಟರ್ ಕೊಡ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಏನು ಅಭಿವೃದ್ಧಿ ಕೆಲಸ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಎಲ್ಲದಕ್ಕೂ ಸಹ ಪ್ರತಿಕ್ರಿಯೆ ಕೊಡ್ತಾರೆ. ನೋಡಿ ಖಾಲಿ ಕುರ್ಚಿ ನೋಡಿ. 40 ಕಿಲೋಮೀಟರ್ಗೆ ಹೆಲಿಕಾಪ್ಟರ್ನಲ್ಲಿ ಲಕ್ಷ ಖರ್ಚು ಮಾಡಿ ಹೋದಂತ ಸಿದ್ದರಾಮಯ್ಯನವರು ಅದು ಏನು ಅಭಿವೃದ್ಧಿ ವಿಚಾರವಾಗ ಹೋಗಿರೋದು? ಇವರು ಮನ್ರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಹೋಗಿರೋದು. ಜನಗಳೇ ಬಂದಿಲ್ಲ, ಅಲ್ಲಿ ಜನಗಳಿಲ್ಲ. ಖಾಲಿ ಕುರ್ಚಿಗೆ ನೀವು ಭಾಷಣ ಮಾಡಿದ್ದೀರಿ ಸಿದ್ದರಾಮಯ್ಯನವರು. ಖಾಲಿ ಕುರ್ಚಿಗೆ ಭಾಷಣ ಆಗಿರೋದು. ಇದು ವಿಜುವಲ್ಸ್, ಅಲ್ಲಿ ಮೊನ್ನೆ ನಡೆದಂತ ಕಾರ್ಯಕ್ರಮದ ವಿಜುವಲ್ಸ್ ಇದು. ಎಷ್ಟರ ಮಟ್ಟಿಗೆ ಸಕ್ಸಸ್ ಆಯ್ತು ಅದು, ಅಷ್ಟು ಕೋಟಿ ಖರ್ಚು ಮಾಡಿ.